ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ತುಂಬ ಜನ ಕೇಳಿರುವಂಥದ್ದು ಸಂಕಷ್ಟಹರ ಚತುರ್ಥಿಯ ಪೂರ್ವಕಥೆಯನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ಪೂರ್ವಕಥೆಯ ಜೊತೆಗೆ ಈ ಒಂದು ಮಾಸದ ವಿಶೇಷ ಕಥೆ ಏನಿದೆ, ವ್ರತಕಥೆ ಏನಿದೆ, ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಾಳೆ ದಿನ ಫೆಬ್ರವರಿ 5ನೇ ತಾರೀಕು ಗುರುವಾರ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕು. ಇನ್ನು ಈ ಬಾರಿ ದ್ವಿಜಪ್ರಿಯ ಮಹಾಗಣಪತಿಯನ್ನು ನಾವು ಈ ಒಂದು ಮಾಘ ಮಾಸದಲ್ಲಿ ನಾವು ಪೂಜೆಯನ್ನು ಮಾಡಲಾಗುತ್ತೆ, ಆರಾಧನೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಇದಕ್ಕೆ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಪೂಜೆಗೆ ಶುಭ ಸಮಯ ಏನು ಅಂತ ನೋಡಿದಾಗ ನಮಗೆ ನಾಳೆ ದಿನ ನಾವು ಸಂಕಷ್ಟಹರ ಚತುರ್ಥಿಯ ಉಪವಾಸದ ಆಚರಣೆಯನ್ನು ಕೈಗೊಳ್ಳುವಂಥವರು ಸೂರ್ಯೋದಯಕ್ಕೆ ನಾವು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಬೇಕು. ಯಾಕೆ ಅಂದರೆ ನೀವು ಯಾವುದೇ ಒಂದು ವ್ರತಾಚರಣೆಯನ್ನು ಮಾಡೋಕ್ಕೂ ಮುಂಚೆ ಸಂಕಲ್ಪ ಇಲ್ಲದೆ ನಾವು ಮಾಡಿದ್ರೆ ಆ ವ್ರತನೂ ಕೂಡ ಪೂರ್ಣ ಆಗಲ್ಲ, ಹಾಗೆ ಅದರ ಫಲನೂ ಕೂಡ ಪ್ರಾಪ್ತಿಯಾಗೋಲ್ಲ. ಹಾಗಾಗಿ ಬೆಳಗ್ಗೆ ಕುಲದೇವರಿಗೆ ಪ್ರಾರ್ಥನೆಯನ್ನೆಲ್ಲ ಮಾಡಿ ನಂತರ ಗಣಪತಿಯ ಮುಂದೆ ನೀವು ಕೇಳ್ಕೊಳ್ಬೇಕು. ಇವತ್ತು ನಿಮ್ಮ ಹೆಸರು ನಕ್ಷತ್ರ ಗೊತ್ತಿದ್ರೆ ಅದನ್ನು ಹೇಳ್ಕೊಳ್ಳಿ. ಇನ್ನು ದೇಶಕಾಲ ಎಲ್ಲ ನಾವು ಹೇಳ್ತೀವಿ ಅನ್ನೋರಿದ್ರೆ ಶುಭೆ ಶೋಭನೆ ಮುಹೂರ್ತ ಆದ್ಯ ಬ್ರಾಹ್ಮಣ ಈ ರೀತಿಯಲ್ಲೂ ಕೂಡ ಹೇಳ್ಕೊಳ್ಬೋದು. ಅಥವಾ ದೇಶಕಾಲ ಎಲ್ಲ ಹೇಳಲಿಕ್ಕೆ ಬರಲ್ಲ ಅಂತನವರು ಸರಳವಾಗಿ ನೀವು ಇವತ್ತು ಮಾಘ ಮಾಸದ ಒಂದು ಸಂಕಷ್ಟಹರ ಚತುರ್ಥಿಯನ್ನು ನಾನು ಆಚರಣೆಯನ್ನು ಮಾಡ್ತಿದ್ದೀನಿ. ನನ್ನ ಯಥಾಶಕ್ತಿ ಅನುಸಾರವಾಗಿ ಉಪವಾಸದ ಆಚರಣೆಯನ್ನು ಮಾಡಿ ನಿನ್ನ ಪೂಜೆಯನ್ನು ಮಾಡಿ ಚಂದ್ರ ದರ್ಶನವನ್ನು ಮಾಡ್ತೀನಿ ಅಂತ ಹೇಳಿ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದಾದ ನಂತರ ನೀವು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬೇಕು. ಇನ್ನು ಉಪವಾಸದ ವಿಚಾರವಾಗಿ ಬರೋದು ಕೂಡ ಅಷ್ಟೇ. ಈಗಾಗಲೇ ನಿಮಗೆ ಸಾಮಾನ್ಯವಾಗಿ ಸಂಕಷ್ಟಹರ ಚತುರ್ಥಿಯನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಿರ್ತೀರ. ಯಾರು ಮೊದಲನೇಗೆ ಒಂದು ವಿಡಿಯೋನ ನೋಡ್ತಿರ್ತೀರ ಅವ್ರಿಗೆ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ತಿಳಿಸ್ಕೊಡ್ತಿದ್ದೀನಿ. ಉಪವಾಸವನ್ನು ಆಚರಣೆಯನ್ನು ಮಾಡೋರು ಆವತ್ತಿನ ದಿನ ಹಾಲು ಹಣ್ಣನ್ನು ತೆಗೆದುಕೊಳ್ಬೋದು. ಇನ್ನು ಅನ್ನವನ್ನು ಊಟವನ್ನು ಮಾಡೋ ಹಾಗಿಲ್ಲ. ಸಂಜೆ ಚಂದ್ರೋದಯ ಆದ ನಂತರ ನೀವು ತಿಂಡಿಯನ್ನು ಕೂಡ ತೆಗೆದುಕೊಳ್ಬೋದು. ಕೆಲವರ ಒಂದು ಮನೆಗಳಲ್ಲಿ ಒಂದು ಊಟವನ್ನು ಕೂಡ ಮಾಡುವಂಥ ಪದ್ಧತಿ ಕೂಡ ಇರುತ್ತೆ. ನಿಮ್ಮ ಒಂದು ಪದ್ಧತಿ ಪ್ರಕಾರವಾಗಿ ನೀವು ಮಾಡಬಹುದು. ಅಥವಾ ಚಂದ್ರ ದರ್ಶನ ಎಲ್ಲ ಮಾಡಿ ಅರ್ಘ್ಯ ಎಲ್ಲ ಕೊಟ್ಟ ನಂತರ ನೀವು ತಿಂಡಿಯ ರೂಪದಲ್ಲಿ ಉಪ್ಪಿಟ್ಟಾಗಿರ್ಬೋದು ಅಥವಾ ಈ ರೀತಿ ನೀವು ಒಂದು ಆಹಾರವನ್ನು ಕೂಡ ತೆಗೆದುಕೊಳ್ಬೋದು. ಇದು ಉಪವಾಸದ ಬಗ್ಗೆ ಮಾಹಿತಿ ಆಯಿತು. ಇನ್ನು ಶುಭ ಸಮಯ ಏನು, ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ನಮಗೆ ಸೂರ್ಯೋದಯ ಕೆಲವೊಂದು ಬಾರಿ ಹೆಚ್ಚು ಕಡಿಮೆ ಬರುತ್ತೆ ಕೆಲವೊಂದು ಪ್ರದೇಶಗಳಲ್ಲಿ. ಇನ್ನು ಸಾಮಾನ್ಯವಾಗಿ 6:48 ಅಂದರೆ 6:50 ಏನಿದೆ ಈ ಸಮಯದಿಂದ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು. ಸೂರ್ಯೋದಯಕ್ಕೆ ಒಂದು ಉಪವಾಸದ ಸಂಕಲ್ಪವನ್ನು ಕೂಡ ಮಾಡಿ ಬೆಳಗ್ಗೆ 6:51 8:18 ಕೂಡ ನಿಮಗೆ ಸಮಯ ಇದೆ. ಹಾಗಾಗಿ ಪೂಜೆಗಳನ್ನು ಸಾಧ್ಯವಾದಷ್ಟು ಈ ಒಂದು ಸಮಯಗಳಲ್ಲಿ ನೀವು ಮಾಡ್ಕೊಳ್ಬೋದು. ಹಾಗೆ ಬೆಳಗ್ಗೆ ಬಂದು ನಮಗೆ ಗುರುಹೋರನೂ ಕೂಡ ಪ್ರಾಪ್ತಿ ಇರೋದ್ರಿಂದ ಅತ್ಯಂತ ಶುಭವಾದಂಥ ಒಂದು ಮುಹೂರ್ತ ಅಂತ ಹೇಳ್ಬೋದು. ಹಾಗಾಗಿ ಬೆಳಗ್ಗೆ ಈ ಸಮಯದಲ್ಲಿ ನೀವು ಪೂಜೆಗಳನ್ನು ಮಾಡಿ. ಯಾರು ಈಗ ಕೆಲವರಿಗೆ ಸಂಜೆ ಪೂಜೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥವರು ಬೆಳಗ್ಗೆನೇ ಪೂಜೆಯನ್ನು ಮಾಡಿ ಹೋಗಿ ಪುನಃ ಮತ್ತೊಮ್ಮೆ ಬಂದು ಪುನಃ ಪೂಜೆಯನ್ನು ಮಾಡಿ ದೇವಸ್ಥಾನಗಳಿಗೆ ಹೋಗಿ ಅಥವಾ ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಟ್ಟು ಈ ರೀತಿಯಲ್ಲೂ ಕೂಡ ಆಚರಣೆಯನ್ನು ಮಾಡೋರು ಕೂಡ ಇದ್ದಾರೆ. ಹಾಗಾಗಿ ಸಾಧ್ಯ ಆದಂಥವರು ಯಾರಿಗೆ ಸಂಜೆ ಮುಖ್ಯ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಬೆಳಗ್ಗೆ ನೀವು ಪೂಜೆಯನ್ನು ಮಾಡಿ ನಂತರ ಬೇಕಿದ್ದರೆ ಸಂಜೆ ಬಂದು ಮತ್ತೊಮ್ಮೆ ದೀಪವನ್ನು ಬೆಳಗ್ಗೆ ಕೂಡ ನೀವು ಅರ್ಘ್ಯವನ್ನು ಕೂಡ ಕೊಡಬಹುದು. ಈ ರೀತಿ ಕೂಡ ಆಚರಣೆಯನ್ನು ಮಾಡಬಹುದು. ಇನ್ನು ಮುಖ್ಯ ಪೂಜೆಯನ್ನು ನಾವು ಸಂಜೆ ವೇಳೆ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು 6:26 ನಿಮಗೆ 7:26 ಕೂಡ ಸಮಯ ಇರುತ್ತೆ. ಚಂದ್ರಹೋರೆ ಇರುತ್ತೆ. ಹಾಗಾಗಿ ಬಹಳ ವಿಶೇಷ ಅಂತ ಹೇಳ್ಬೋದು. ನೀವು ಈ ಸಮಯದಲ್ಲಿ ನೀವು ಸಂಜೆ ವೇಳೆ ಪೂಜೆಯನ್ನು ಮಾಡ್ಕೊಳ್ಬೋದು. ಇದಾದ ನಂತರ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡ್ಬೋದು. ಅಂದರೆ ಖಂಡಿತವಾಗ್ಲೂ ದೇವಸ್ಥಾನಗಳಿಗೆ ಪೂಜೆಯನ್ನು ಕೊಡುವಂಥವ್ರಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಕುಳಿತುಕೊಂಡು ಪೂಜೆಯನ್ನು ಮಾಡ್ತಿದ್ರೆ ಅದರ ಒಂದು ದರ್ಶನವನ್ನು ಮಾಡುವಂಥದ್ದು, ಪಾಲ್ಗೊಳ್ಳುವಂಥದ್ದು ಈ ರೀತಿ ಕೂಡ ಆಚರಣೆಗಳನ್ನು ಮಾಡ್ಕೊಳ್ಬೋದು. ಹಾಗೆ ವಿಶೇಷವಾಗಿ ಗಣಪತಿಯ ಕೆಲವೊಂದು ಸರಳವಾಗಿರುವಂಥ ಬೀಜ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ಗಣಪತಿಯ ನಾಮಗಳನ್ನು ಪಠಣೆಯನ್ನು ಮಾಡುವಂಥದ್ದಾಗಿರ್ಬೋದು ನೀವು ಖಂಡಿತವಾಗ್ಲೂ ಮಾಡ್ಬೋದು. ಇನ್ನು ಗಣಪತಿಗೆ ವಿಶೇಷವಾಗಿ ಮನೆಯಲ್ಲಿ ಯಾರೆಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರಿಗೆ ನನ್ನ ಒಂದು ಈಗಾಗಲೇ ಯೂಟ್ಯೂಬ್ ವಿಡಿಯೋಗಳಲ್ಲೇ ತುಂಬಾ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನು ಕೂಡ ಇದೇ ವಿಡಿಯೋ ಕೊನೆಯಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಹಾಗಾಗಿ
ಸಂಪೂರ್ಣವಾಗಿ ಷೋಡಶೋಪಚಾರ ಪೂಜೆಯನ್ನು ಕೂಡ ಮಾಡಬಹುದು. ಯಾಕಂದರೆ ಇಲ್ಲಿ ನಾನು ಪೂರ್ವಕತೆ ಹಾಗೂ ಈ ಒಂದು ಮಾಸದ ಮುಖ್ಯ ಕಥೆಯನ್ನು ಹೇಳೋದಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಹಾಗೆ ಈಗಾಗಲೇ ಯಾರೆಲ್ಲ ಈ ಚಾನೆಲನ್ನು ನೋಡಿರ್ತೀರಾ ಅವ್ರಿಗೆಲ್ರಿಗೂ ಕೂಡ ಸಾಮಾನ್ಯವಾಗಿ ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನವೂ ಕೂಡ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಯಾರಿಗೆ ಗೊತ್ತಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಬರುತ್ತೆ, ನೀವು ನೋಡಬಹುದು. ಹಾಗಿದ್ರೆ ಒಂದು ಸಮಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾಯಿತು. ಇನ್ನು ಯಾವ ಒಂದು ವಿಚಾರವಾಗಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು, ಈ ಒಂದು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೂರ್ವಕಥೆಯನ್ನು ಕೇಳೋಣ. ಶ್ರೀ ಸಂಕಷ್ಟಹರ ಚತುರ್ಥಿಯ ಪೂರ್ವಕಥೆ. ಋಷಿಗಳಲ್ಲಿ ಶ್ರೇಷ್ಠರಾದಂತಹ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ, ದುಃಖ, ಸಂಕಟ ಹಾಗೆ ಶತ್ರುಬಾಧೆಗಳನ್ನು ಪರಿಹಾರ ಮಾಡುವಂತಹ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವಂತಹ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವಂತಹ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದದೇವರನ್ನು ಒಲಿಸಿಕೊಳ್ಳಿರಿ, ಆತನಿಂದ ಪರಿಹಾರೋಪಾಯವೂ ಸಿಗುವುದು ಎಂದು ಹೇಳಿ ನಾರದರು ಅಂತರ್ಧಾನನಾದರು. ಇತ್ತ ಋಷಿಗಳು ಸ್ಕಂದದೇವರನ್ನ ಕುರಿತು ತಪಸ್ಸು ಮಾಡಿದರು. ಪ್ರಸನ್ನನಾದಂತಹ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು, ಎಲೆ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನು ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತ ಫಲದಿಂದ ದುಃಖ ನಿವಾರಣೆ ಆಗುವುದು ಅಂತ ಹೇಳ್ತಾರೆ. ಈ ಒಂದು ವ್ರತವನ್ನು ಶ್ರೀಕೃಷ್ಣನು ರಾಜ್ಯಭ್ರಷ್ಟನಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವಂತಹ ಧರ್ಮನಂದನನ್ನ ಕುರಿತು, ನೀನು ಅರಣ್ಯವಾಸ ತೀರುವವರೆಗೂ ಕೂಡ ಚೌತಿ ಗಣಪತಿ ವ್ರತವನ್ನು ಮಾಡುವವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದು ಎಂದು ವ್ರತ ವಿಧಾನವನ್ನು ತಿಳಿಸಿ ಪಾಂಡವರ ಮೂಲಕ ಈ ಒಂದು ವ್ರತದ ಆಚರಣೆಯನ್ನು ಮಾಡಿಸಿದರು. ಇದರ ಒಂದು ಪ್ರಭಾವದಿಂದ ಅರಣ್ಯವಾಸವು ನಿರಾತಂಕವಾಗಿ ನಡೆದು ಮತ್ತೆ ಕುರುಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡಿದು ಮತ್ತೆ ರಾಜ್ಯವನ್ನು ಪಡೆದರು. ಈ ವ್ರತವನ್ನು ಹಿಮವಂತನಿಗೆ ಮಗಳಾಗಿ ಜನಿಸಿದಂತಹ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾದಂತಹ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನು ಅರಿತವನಾಗಿ, ಮಾತೆ, ನೀನು ಚೌತಿ ಗಣಪತಿಯನ್ನು ವ್ರತರೂಪದಲ್ಲಿ ಆಚರಿಸು ಎಂದು ವ್ರತ ವಿಧಾನವನ್ನು ತಿಳಿಸಿದನು. ದೇವಿಯು ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯು ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು. ಆದ್ದರಿಂದ ಎಲೆ ಋಷಿಗಳಿರ, ನೀವು ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೆಯೋ, ಅವರ ಕಥೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಕೂಡ ಗಣಪತಿಯ ಅನುಗ್ರಹದಿಂದ ಆರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿಯಿತು. ಪ್ರತಿ ಮಾಸದ ಕಥೆಗಳನ್ನು ಆಯಾ ಮಾಸದಲ್ಲಿ ನಾವು ಓದಬೇಕು. ಇದು ಪೂರ್ವಕಥೆ ಆಗಿತ್ತು. ಹಾಗಿದ್ರೆ ಈಗ ನಾವು ಮಾಘ ಮಾಸದ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ಕೇಳೋಣ. ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ವ್ರತಕಥೆ. ಗಜವದನನು ತನ್ನ ತಾಯಿಯಾದಂತಹ ಪಾರ್ವತಿಗೆ ನಮಸ್ಕರಿಸಿ, ಮಾತೆ, ಹೇ ಶಿವಶಕ್ತಿಯೇ, ಮಾಘ ಮಾಸದಲ್ಲಿ ನನ್ನನ್ನು ದ್ವಿಜಪ್ರಿಯ ಎಂದು ಸಂಬೋಧಿಸಿ ಸಾಮಾನ್ಯ ದೇವಪೀಠದಲ್ಲಿ ಆಹ್ವಾನಿಸಿ ತಮ್ಮ ಶಕ್ತಿಯಾನುಸಾರ ಸಿಹಿ ತಿಂಡಿಗಳಾದಂತಹ ಪಾಯಸ, ಪೊಂಗಲ್ ಅಥವಾ ತುಪ್ಪದನ್ನಗಳಿಂದ ನೈವೇದ್ಯ ಮಾಡುವವರ ಸಕಲ ಕಷ್ಟಗಳನ್ನು ನಿವಾರಿಸುವೆ. ಅಲ್ಲದೆ ಮಾಘ ಮಾಸ ಶಿವ ಮತ್ತು ವಿಷ್ಣುವಿಗೆ ವಿಶೇಷವಾದಂತಹ ಮಾಸವಾಗಿರುವುದರಿಂದ ಈ ಸಂಬಂಧ ಒಂದು ವೃತ್ತ ಅಂತ ಹೇಳುವೆ ಎಂದು ತಾಯಿಯಲ್ಲಿ ಭಿನ್ನವಿಸಿದರು. ಹಿಂದೆ ಸತ್ಯ ಹರಿಶ್ಚಂದ್ರನು ರಾಜ್ಯ ಪರಿಪಾಲನೆ ಮಾಡುತ್ತಿದ್ದಾಗ ಆತನ ಆಸ್ಥಾನದಲ್ಲಿ ಸುಶರ್ಮನೆಂಬ ಬ್ರಾಹ್ಮಣನಿದ್ದನು. ಆತನ ಪತ್ನಿಯ ಹೆಸರು ಮಹಿಮಾ. ಈಕೆ ಮಹಾಭಕ್ತಳು. ಪ್ರತಿ ಮಾಸವೂ ಸಂಕಷ್ಟಹರ ಗಣಪತಿ ವ್ರತವನ್ನು ತಪ್ಪದೇ ಮಾಡುತ್ತಿದ್ದಳು. ಇವರಿಗೆ ಪುತ್ರ ಸಂತಾನವಾಯಿತು. ಪೂರ್ವಕರ್ಮದಿಂದ ಸುಶರ್ಮನು ಅಕಾಲ ಮರಣವನ್ನು ಹೊಂದಿದನು. ಮಹಿಮಳು ಇದರಿಂದ ತೊಂದರೆಗೊಳಗಾದಳು. ಆದರೂ ಕಷ್ಟಪಟ್ಟು ಮಗನನ್ನು ಸಾಕುತ್ತಾ ಸಂಕಷ್ಟಹರ ಗಣಪತಿ ವ್ರತವನ್ನು ಬಿಡದೆ ಆಚರಿಸುತ್ತಿದ್ದಳು. ದೈವ ಇವರಿಗೆ ಪ್ರತಿಕೂಲವಾಗಿದ್ದರಿಂದ ಒಂದು ದಿನ ಗಣಪತಿ ವ್ರತ ಮಾಡುತ್ತಿದ್ದಾಗ ಈಕೆಯ ಮಗನು ಹೊರಗಡೆ ರಸ್ತೆಯಲ್ಲಿ ಆಟವಾಡುತ್ತಿದ್ದನು. ಅದೇ ಊರಿನಲ್ಲಿದ್ದಂತಹ ಕುಂಬಾರನಿಗೆ
ತನ್ನ ಮಣ್ಣಿನಿಂದ ಮಾಡಿದ ಮಡಿಕೆಗಳು ಛಿದ್ರವಾಗುತ್ತಿದ್ದುದರಿಂದ ಒಬ್ಬ ಮಂತ್ರವಾದಿಯು ಕುಂಬಾರನಿಗೆ ಬ್ರಾಹ್ಮಣ ಪುತ್ರನನ್ನು ಬಲಿ ಕೊಟ್ಟರೆ ಮಡಿಕೆಗಳು ಯಥಾಸ್ಥಿತಿಯಲ್ಲಿ ಇರುತ್ತವೆ ಎಂದು ಹೇಳಿದ್ದನು. ಕುಂಬಾರನು ಈ ಆಡುತ್ತಿದ್ದಂತಹ ಬಾಲಕನನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಉರಿಯುವ ಬೆಂಕಿಯಲ್ಲಿ ಹಾಕಿ ಬಲಿಕೊಟ್ಟನು. ಅನುಮಾನ ಬರದಂತೆ ತನ್ನ ಮನೆಗೆ ಹಿಂತಿರುಗಿದನು. ಮಹಿಮಳು ಪುತ್ರನನ್ನು ಕಾಣದೆ ಗಣಪತಿ ದೇವರಲ್ಲಿ ಪುತ್ರನನ್ನು ರಕ್ಷಿಸುವಂತೆ ಬೇಡಿಕೊಂಡಳು. ಮರುದಿನ ಕುಂಬಾರನು ಬಲಿಕೊಟ್ಟಂತಹ ನಂತರ ಮಡಿಕೆಗಳು ಏನಾಗಿವೆ ಎಂದು ನೋಡಲು ಬಂದಾಗ ಬಲಿಕೊಟ್ಟ ಬ್ರಾಹ್ಮಣ ಪುತ್ರನು ಅಲ್ಲೇ ಆಟವಾಡಿಕೊಂಡಿದ್ದನು. ಇದನ್ನು ನೋಡಿ ಕುಂಬಾರನಿಗೆ ಆಶ್ಚರ್ಯವಾಯಿತು. ಕುಂಬಾರನು ತನ್ನ ತಪ್ಪನ್ನು ಅರಿತುಕೊಂಡು ಮಗುವನ್ನು ತಾಯಿಯ ಬಳಿ ಬಿಟ್ಟು ತಾನು ಮಾಡಿದ್ದ ತಪ್ಪನ್ನು ಮನ್ನಿಸುವಂತೆ ಆಕೆಯನ್ನು ಪರಿಪರಿಯಾಗಿ ಪ್ರಾರ್ಥಿಸಿದನು. ಇಲ್ಲದಿದ್ದರೆ ಕುಂಬಾರನಿಗೆ ರಾಜಶಿಕ್ಷೆಯಾಗುವಂತಹ ಭಯವಿತ್ತು. ತಾಯಿ ತನ್ನ ಪುತ್ರನು ಮರಳಿದ ಬಗ್ಗೆ ಹರ್ಷಿಸುತ್ತಾ ಕುಂಬಾರನನ್ನು ಕ್ಷಮಿಸಿ ಇದೆಲ್ಲ ಸಂಕಷ್ಟಹರ ಗಣಪತಿಯ ಮಹಿಮೆ ಎಂಬಲ್ಲಿಗೆ ಗಣಪತಿಯು ಪಾರ್ವತಿಗೆ ಹೇಳಿದ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಾಮಾನ್ಯ ದೇವಪೀಠ ಮಾಘ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಇದು ಈ ಒಂದು ಮಾಘ ಮಾಸದ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯಾಗಿತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂಥ ಹಾಗೆ ಆಚರಣೆ ಮಾಡಬೇಕಾಗಿರುವಂಥ ಒಂದು ವ್ರತ ಅಂದರೆ ಅದು ಸಂಕಷ್ಟಹರ ಚತುರ್ಥಿ ವ್ರತ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಯಾವುದೋ ಒಂದು ವಿಚಾರವಾಗಿ ಬಹಳಷ್ಟು ಅಡೆತಡೆಗಳು ಉಂಟಾಗ್ತಾನೆ ಇರುತ್ತೆ. ಹಾಗಾಗಿ ಅಡೆತಡೆಗಳ ನಿವಾರಣೆಗಾಗಿ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿ ಯಾವುದೇ ಒಂದು ಕಾರ್ಯಗಳಿದ್ರೂ ಕೂಡ ಅದು ಜಯ ಆಗಲಿ ಅಂತ ಹೇಳಿ ಮೊದಲು ನಾವು ಪ್ರಥಮ ಪೂಜ್ಯ ಗಣಪತಿಗೆ ಒಂದು ಪೂಜೆ ಅಥವಾ ವ್ರತಗಳನ್ನು ಮಾಡಿದಾಗ ನಮಗೆ ಸಲೀಸಾಗಿ ಕೆಲಸ ಕಾರ್ಯಗಳು ಕೂಡ ಆಗುವಂಥದ್ದಿರುತ್ತೆ. ಹಾಗೆ ಯಾವುದೇ ವ್ರತ ಆಗಲಿ ಅಥವಾ ಪೂಜೆಯನ್ನು ಮಾಡೋದಿದ್ದರೆ ಮೊದಲು ಗಣಪತಿಗೆ ಹಾಗೆ ನಿಮ್ಮ ಕುಲದೇವರಿಗೆ ಜೊತೆಗೆ ಗುರುಗಳಿಗೆ ಮತ್ತು ನಿಮ್ಮ ಇಷ್ಟ ದೇವರಿಗೆ ಮತ್ತು ಗ್ರಾಮ ದೇವತೆಗೆ ಇವರೆಲ್ಲರನ್ನು ಕೂಡ ನೆನೆದು ನಿಮ್ಮ ತಂದೆ ತಾಯಿಗಳನ್ನು ಕೂಡ ನೆನೆದು ನಂತರ ನೀವು ವ್ರತಾಚರಣೆಗಳನ್ನು ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಇದೊಂದನ್ನು ಪ್ರತಿ ಬಾರಿನೂ ಕೂಡ ಅನುಸರಣೆಯನ್ನು ಮಾಡಿ ಖಂಡಿತವಾಗ್ಲೂ ಉತ್ತಮವಾದಂಥ ಫಲವನ್ನು ನೀವು ಪಡಿಬಹುದು. ಇನ್ನು ಗಣಪತಿಗೆ ಈಗಾಗಲೇ ನಾನು ವ್ರತಕಥೆಯಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಬಾರಿ ಪಾಯಸ ನೈವೇದ್ಯವನ್ನು ಕೂಡ ಗಣಪತಿಗೆ ಮಾಡಬಹುದು, ಹಾಗೆ ತುಪ್ಪದ ಅನ್ನವನ್ನು ಕೂಡ ನೈವೇದ್ಯವಾಗಿ ಮಾಡಬಹುದು ಅಂತ. ಹಾಗೆ ಗಣಪತಿಗೆ ಪ್ರಿಯವಾದಂತೆ ಕಡುಬು ನೈವೇದ್ಯವನ್ನು ಕೂಡ ಮಾಡಬಹುದು. ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಿ. ಇನ್ನು ಗಣಪತಿಗೆ ಗಣಗಲೆ ಹೂವು ಆಗಿರ್ಬೋದು, ಹಾಗೆ ವಿಶೇಷವಾಗಿ ದಾಸವಾಳ ಹೂವು, ಇನ್ನು ಗರಿಕೆ ಬಹಳನೇ ಮುಖ್ಯ. ಯಾಕಂದರೆ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತೆ ದೋಷ ನಿವಾರಣೆಗೂ ಕೂಡ ನಾವು ಗಣಪತಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ಗಣಪತಿ ಮೂಲ, ಕೇತುವೇ ಮೂಲ. ಹಾಗಾಗಿ ಅದಕ್ಕೆ ಹೇಳೋದು ನಾವು ಮೂಲ ನಕ್ಷತ್ರ ಅಂದರೆ ಕೇತು ಅದಕ್ಕೆ ಅಧಿಪತಿ. ಗಣಪತಿಯನ್ನು ಆರಾಧನೆಯನ್ನು ಮಾಡಿದಾಗ ನಮಗೆ ಮೂಲದಿಂದನೇ ನಮಗೇನೇ ತೊಂದರೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಇನ್ನು ಮುಖ್ಯವಾಗಿ ಚಂದ್ರೋದಯದ ಸಮಯ ಬಂದು ರಾತ್ರಿ 9:33 ಚಂದ್ರೋದಯ ಇದೆ. ಈ ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಪ್ರಾರ್ಥನೆಯನ್ನು ಮಾಡಿ ಇನ್ನು ಕಡೆಯದಾಗಿ ಗಣಪತಿಗೆ ನಿಮ್ಮ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ಗಣಪತಿಯಲ್ಲಿ ಕೇಳ್ಕೊಳ್ಬೇಕು, ಇವತ್ತು ಇಷ್ಟು ಹೊತ್ತು ಏನು ಉಪವಾಸವಿದ್ದು ನಾನು ಈ ಒಂದು ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡಿದ್ದೀನಿ, ಅದನ್ನು ನೀನು ಸ್ವೀಕಾರವನ್ನು ಮಾಡು ಅಂತ ಹೇಳಿ ನೀವು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಹಾಗೆ ಅವತ್ತಿನ ದಿನ ಅಂದರೆ ನಾಳೆ ದಿನ ವಿಶೇಷವಾಗಿ ಒಂದು ಅಕ್ಕಿ ಮತ್ತು ಬೆಲ್ಲ ಜೊತೆಗೆ ಬಾಳೆಹಣ್ಣು ಮತ್ತು ವೀಳ್ಯದೆಲೆ ಮತ್ತು ದಕ್ಷಿಣೆ, ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣರಿಗೆ ಈ ವ್ರತ ಆಚರಣೆಯನ್ನು ಮಾಡಿರ್ತೀರಲ್ಲ ಅದರ ಬದಲಾಗಿ ನೀವು ಬ್ರಾಹ್ಮಣರಿಗೆ ಒಂದು ಉಪಾಯನ ದಾನವನ್ನು ಕೂಡ ಕೊಡಬಹುದು. ಈ ರೀತಿಯಾಗೂ ಕೊಟ್ಟು ಅವರ ಹತ್ರ ಆಶೀರ್ವಾದವನ್ನು ಕೂಡ ತೆಗೆದುಕೊಂಡು ಸಾಮಾನ್ಯವಾಗಿ ಗಣಪತಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ದರ್ಶನವನ್ನು ಮಾಡಿ ನಂತರ ನೀವು ಮನೆಯಲ್ಲಿ ಉಪವಾಸವನ್ನು ಮುರಿಬಹುದು. ಇದಿಷ್ಟು ಕೂಡ ಈ ಒಂದು ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯಾಗಿತ್ತು. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.